ಅದೇನಾದರೂ ಕೂಡ ಅಲ್ಲಿ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ. ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ಸಮಸ್ಯೆಗಳ ಬಗ್ಗೆ ಕೂಡ ತಾವು ಕೇಳ್ಬೋದು. ಟ್ರೈನ್ ಹಾಕ್ಸಿದಾಗ ಮೊನ್ನೆ 18 ಜನ ತೀರೋಗಿದ್ದಾರೆ ಅಲ್ವಾ. ಇಲ್ಲಿವರೆಗೆ ಈ ಕುಂಭಮೇಳದಲ್ಲಿ ಎಷ್ಟು ಜನ ತೀರೋಗಿದ್ದಾರೆ, ಎಷ್ಟು ಜನಕ್ಕೆ ಸಾವಿರಾರು ಕೋಟ್ಯಾಂತರ ಜನಕ್ಕೆ ಅನಾನುಕೂಲ ಆಗಿದೆ. ಇವು ಕೂಡ ಚರ್ಚೆ ಆಗ್ಬೋದು. ಕೇಂದ್ರ ಸರ್ಕಾರದ ಬಡ್ಜೆಟ್ ಬಗ್ಗೆ ಮಾತನಾಡ್ಬೋದು ಅಲ್ಲ. ನೀವು ಕೇಳಿ, ಬಟ್ ಇಶ್ಯೂಸ್ನ ಫ್ರೇಮ್ ಮಾಡೋದು ಕೂಡ ಒಂದೇ ಥರದ್ದು. ಎಷ್ಟು ಸರಿ ನಮಗಂತೂ ಎಲ್ಲ ಕಡೆ ಹೋದ್ರೆ ಇದನ್ನ ಬಿಟ್ಟರೆ ಬೇರೆ ಪ್ರಶ್ನೆ ಇರೋದು. ಮೊದಲನೇ ಪ್ರಶ್ನೆ ಇದೇ ಇರ್ತದೆ. 18 ಜನ ತೀರೋಗಿದ್ದಾರೆ, ಆ ಪ್ರಶ್ನೆ ಯಾರು ಕೇಳೋದೇ ಇಲ್ಲ. ನಾನು ಏನೆಲ್ಲ ಹೋದ್ರು ಕೂಡ ನಮ್ಮ ಫ್ರೆಂಡ್ಸು, ಇದು ನಮ್ಮ ಮೊದಲನೇ ಪ್ರಶ್ನೆ. ಇದು 1 ವರ್ಷವರೆಗೆ ಕೇಳ್ಬೋದು, ಯಾಕೆ ಕೇಳಬಾರ್ದು? 1 ವರ್ಷವರೆಗೆ ಕೇಳ್ಬೋದು ಈ ಪ್ರಶ್ನೆ, ಯಾಕೆ ಕೇಳಬಾರ್ದು? ಇದು ಸಚಿವ ಸಂಪುಟದ ಇಂಪಾರ್ಟೆಂಟ್ ಪ್ರಶ್ನೆನ, ಅದನ್ನು ಇಂಪಾರ್ಟೆಂಟ್ ಪ್ರಶ್ನೆ ಹೇಳ್ರಿ. ಎರಡು ಇಂಪಾರ್ಟೆಂಟ್ ಹೆಂಗೆ ಆಗ್ತವೆ ಅಂದರೆ ಸಂಬಡಿಸ್ ಲೈಫ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಸರ್ಜರಿ ಆಫ್ ಅ ಕ್ಯಾಬಿನೆಟ್ ಅಲ್ಲ. ಅಕಾರ್ಡಿಂಗ್ ಟು ಮೀಟ್ಸ್ ಇದು ದೇಶದ ವಿಷಯ ರೀ ಅಲ್ರಿ. ಯಾರೇ ತೀರೋದ್ರೆ ನಮ್ಮ ಕರ್ನಾಟಕದ ತೀರೋಗಿಲ್ವಾ? ಮತ್ತೆ ರಾಜ್ಯದ ವಿಷಯ ಅಲ್ಲ ಅದು ಅಲ್ಲ. ಅದನ್ನ ಮೊದಲು ಕೇಳಿ ಅಂತ ಹೇಳ್ತಿರೋದು. ಅದನ್ನ ಮೊದಲೇ ಅದು 10 ಸಲ ಕೇಳಿದ್ಮೇಲೆ ಇದನ್ನ ಕೇಳ್ಬೇಕಂತ. ಈಗ ಸಚಿವ ಸಂಪುಟ ಆಗ್ತಕ್ಕಂಥದ್ದು ಸಹಜ ಇದೆ, ಅದಕ್ಕೇನಿದೆ, ಅದ್ರಾಗೇನು ಯಾರು ಹ್ಯೂಮನ್ ಲಾಸ್ ಇಲ್ಲಲ್ಲ, ವಿಚಾರ ಇಲ್ಲ. ಅವ್ರು ಹೋಗಿರ್ತಕ್ಕಂಥದ್ದು ಅವ್ರ ವಿಚಾರ. ನಾವು ಪಕ್ಷದ ಪರವಾಗಿದ್ದೀವಿ, CM ಪರವಾಗಿದ್ದೀವಿ, ಎಲ್ಲರ ಪರವಾಗಿದ್ದೀವಿ. ಅದು ಯಾರು ಹೇಳಿದ್ರೆ ನೀವು ಅವ್ರನ್ನೇ ಕೇಳಿ. ನಾನು ಹೆಂಗೆ ಹೇಳಿ, ಐ ಡೋಂಟ್ ಈಗ ಅವ್ರು ಹೇಳಿರ್ತಕ್ಕಂಥ ಅವ್ರನ್ನೇ ಕೇಳಿ. ಸೊ ನನಗೆ ಅದಕ್ಕೆ ಪರ ವಿರೋಧ ನನ್ನ ಹತ್ರ ಯಾವುದೂ ಉತ್ತರ ಇಲ್ಲ ಅಲ್ಲ. ಅದು ಹೇಳ್ತಿರೋದು PM ಕಂಟಿನ್ಯೂಸ್ ಫಾರ್ 5 years, ಈಸ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಗೋಯಿಂಗ್ ಟು ಕಂಟಿನ್ಯೂ ಫಾರ್ 5 years. ನನಗೇನೋ ಒಳಗಿದೆ ಚಂದ್ರಬಾಬು ನಾಯ್ಡು ಆಗ್ಬೋದು ಅಂತೇಳಿ. ಆಮೇಲೆ ದೇಶದ ಹಿತದೃಷ್ಟಿಯಿಂದ ದಯಮಾಡಿ BJP ಎಲ್ಲ ಮುಖಂಡರಲ್ಲಿ ಕಾರ್ಯಕರ್ತರು ಕೂಡ ಮನವಿ ಮಾಡ್ಕೊಳ್ಳಿ, ದಯಮಾಡಿ ನಿತಿನ್ ಗಡ್ಕರಿಗೆ ಒಂದು ಅವಕಾಶ ಕೊಡಿ. ಅವರು ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ದೇಶದ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ನೋಡ್ತಾ ಇದ್ರೆ ಈ ದೇಶ ದಿವಾಳಿ ಎದ್ದೋಗಿದೆ. ಸೊ ಅದಕ್ಕಾಗಿ ದೇಶದ ಹಿತದೃಷ್ಟಿಯಿಂದ BJP ಎಲ್ಲ ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊಂತಕ್ಕಂಥ ದಯಮಾಡಿ ಬೇರೆ ಒಂದು ಅವಕಾಶ ಮಾಡಿಕೊಡಿ. ನಿತಿನ್ ಗಡ್ಕರಿ ಅವರಿಗೆ ಆಗಿರಲಿ ಅಥವಾ ಇನ್ನೂ ಭಾಳಷ್ಟು ಜನರಿದ್ದಾರೆ ಅಂಥವ್ರಿಗೆ ಯಾರನ್ನ ಒಂದು ಅವಕಾಶ ಮಾಡಿಕೊಡಿ ಅಂತ ಅವರೆಲ್ಲ ಮನವಿ ಮಾಡ್ಕೊಳ್ತೀವಿ. ನೀವು ಹೆಂಗನ ಈಗ ಅದು ಪಾಸಿಟಿವ್ ನೆಗೆಟಿವ್ ತೊಗೋಬೋದು, ನೆಗೆಟಿವ್ ಪಾಸಿಟಿವ್ ತೊಗೋಬೋದು. ಅವ್ರು ಹೇಳಿರ್ತಕ್ಕಂಥದ್ದು ರೈಟ್ ಸ್ಪಿರಿಟ್ನಲ್ಲಿ ಹೇಳಿದ್ದಾರೆ. ಅದನ್ನ ನೀವು ರಾಂಗ್ ಸ್ಪಿರಿಟಾಗಿ ತೊಗೊಂಡು ನಾನು ಏನು ಮಾಡೋಕ್ಕಾಗಲ್ಲ.